ಇಸ್ರೇಲ್ ದಾಳಿಯಿಂದ ಗಾಜಾ ಪಟ್ಟಿ ನಲುಗಿ ಹೋಗಿದೆ. ಗಾಜಾ ಪಟ್ಟಿಯಲ್ಲಿ ಆಹಾರಕ್ಕಾಗಿ ಈಗ ಹಾಹಾಕಾರ ಶುರುವಾಗಿದೆ. ಎಂತಹ ಪರಿಸ್ಥಿತಿ ರೀ ಗಾಜಾದಲ್ಲಿ. ವಿಶ್ವದಲ್ಲೇ ಹಸಿವಿನಿಂದ ಬಳಲ್ತಾ ಇರುವಂಥ ಪ್ರದೇಶ ಅದು. ಅಂದರೆ ಜಾಸ್ತಿ ಹಸಿವಿನಿಂದ ಬಳಲ್ತಾ ಇರುವಂಥ ಪ್ರದೇಶ. ಗಾಜಾದಲ್ಲಿ ಗಗನಕ್ಕೇರಿದಾವೆ ಆಹಾರ ಸಾಮಗ್ರಿಗಳ ಬೆಲೆಗಳು. ನೋಡಿ, ಯುದ್ಧ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಗಾಜಾ ಪಟ್ಟಿಯಲ್ಲಿ ಒಂದು ಪಾರ್ಲಿಜಿ ಬಿಸ್ಕೆಟು 2,342 ರೂಪಾಯಿ. ನಮ್ಮಲ್ಲಿ ಎಷ್ಟು? 5 ರೂಪಾಯಿ 10 ರೂಪಾಯಿ. 1 kg ಸಕ್ಕರೆ ಬೆಲೆ 5,000 ಅಂತೆ. ಅಡುಗೆ ಎಣ್ಣೆ 4,177 ರೂಪಾಯಿ. ನೋಡಿ ಹೆಂಗ್ರಿ ಕೊಂಡ್ಕೊಳ್ಳೋಕ್ಕಾಗುತ್ತೆ. ಯುದ್ಧದಿಂದ ಆಲ್ರೆಡಿ ತತ್ತರಿಸಿ ಹೋಗಿರುವಂಥ ಜನರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ದುಡಿದ ದುಡ್ಡು ಊಟಕ್ಕೆ ಸಾಲದಂತಹ ಸ್ಥಿತಿಯಲ್ಲಿ ಜನ ಪರದಾಡ್ತಾ ಇದ್ದಾರೆ. ಇಸ್ರೇಲ್ ಮಾಡಿದಂತಹ ದಾಳಿ ಗಾಜಾವನ್ನು ಅಕ್ಷರಶಃ ಈಗ ಬಡವನಾಗಿ ಮಾಡಿಬಿಟ್ಟಿದೆ. ಏನಿಲ್ಲ ಅವ್ರಿಗೆ, ಎಲ್ಲ ಹೊಡೆದು ಪೀಸ್ ಮಾಡಿದೆ. ಪಾರ್ಲೆಜಿ ಬಿಸ್ಕೆಟ್ ನೋಡ್ತಾ ಇದ್ದೀವಿ ನಾವು, 2,500 ಅಲ್ರಿ. ಗಾಜಾದಲ್ಲಿ ಈಗ ಎಲ್ಲವೂ ಕೂಡ ದುಬಾರಿ. ನೋಡಿ, ಹಾಗಾದರೆ ಯಾವ್ಯಾವ ರೇಟು ಎಷ್ಟಿದೆ? ಹಾಗಾದರೆ ಗಾಜಾದಲ್ಲಿ ಊಟ ಮಾಡೋಕ್ಕೂ ಕೂಡ ಕಷ್ಟಪಡಬೇಕು. ಅಂದರೆ ಊಟದ ನೀವು ಪಾರ್ಲೇಜಿ ಬಿಸ್ಕೆಟ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಪ್ಲೇಟ್ ಊಟಕ್ಕೆ ಎಷ್ಟು ತೆಗೆದುಕೊಳ್ಬೋದು ಲೆಕ್ಕ ಹಾಕೊಳ್ಳಿ. 1 kg ಈರುಳ್ಳಿ ಬೆಲೆ 4,423 ರೂಪಾಯಿ. ನಮ್ಮಲ್ಲೇ 30-40 ರೂಪಾಯಿ. ನಾವೇ ಪುಣ್ಯವಂತರಲ್ವಾ? ಅವರು ನತದೃಷ್ಟವಂತರು. ಸಕ್ಕರೆ ಬೆಲೆ ಕೆಜಿಗೆ 5,000 ರೂಪಾಯಿ. 1/4 kg ತೊಗೊಂಡ್ರೆ 2,000-2,500 ಬೇಕು. 1 ಲೀಟ್ರ್ ಅಡುಗೆ ಎಣ್ಣೆ 4,177 ರೂಪಾಯಿ. ಅಡುಗೆ ಮಾಡೋಂಗೇ ಇಲ್ಲ. ಉಪ್ಪಿಗೆ 1 kg 491 ರೂಪಾಯಿ ರೀ. ನಮ್ಮಲ್ಲಿ ಉಪ್ಪೇ ಬಹಳ ಕಡಿಮೆ. ಬೇಳೆಕಾಳುಗಳಿಗೆ 850 ರೂಪಾಯಿ. ಖಂಡಿತ ಬದುಕೋಕ್ಕಾಗಲ್ಲ ಅವ್ರಿಗೆ. 1 ಕಪ್ ಕಾಫಿಗೆ 4,423 ರೂಪಾಯಿ ಅಂತೆ. ಆಶ್ಚರ್ಯ ಆಗ್ಬೋದಲ್ವಾ? ಸತ್ಯ ಇದು. 1 kg ಆಲೂಗಡ್ಡೆ 1,965 ರೂಪಾಯಿ. 1 kg ಈರುಳ್ಳಿ ಬೆಲೆ 4,423 ರೂಪಾಯಿ. ಒಂದು ಪೆಟ್ಟಿಗೆ ಮೇಕೆ ಮಾಂಸದ ಬೆಲೆ 4,914 ರೂಪಾಯಿ. ಉಳಿದಂತೆ ಟೊಮೊಟೊ ಆಗಿರ್ಬೋದು, ಆಲೂಗಡ್ಡೆ ಜೊತೆಗೆ ಈರುಳ್ಳಿ, ಬದನೆಕಾಯಿ ಸೇರಿ ಇತರೆ ತರಕಾರಿಗಳಿಗೆ ಕೆಜಿಗೆ 1,000 ರೂಪಾಯಿ ಇದೆ. 1,000 ರೂಪಾಯಿ ಇದೆ ತರಕಾರಿ ಬೆಲೆ. ಯಾವುದೇ ತರಕಾರಿ ತೆಗೆದುಕೊಂಡ್ರೂ ಕೂಡ ಪಾರ್ಲೆ ಬಿಸ್ಕೆಟ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಅಂದರೆ ಇದರ ಅರ್ಥ, ಯುದ್ಧ ಮಾಡಿದರೆ ದೇಶಗಳ ಆರ್ಥಿಕ ಪರಿಸ್ಥಿತಿಗಳು ಹೇಗೆ ಹದಗೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಜಗತ್ತಿನ ಮುಂದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ